ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸರ್ಕಾರಿ ವಿಷಯದ ಬಗ್ಗೆ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು, ಹಾಗಾದರೆ ಯಾವ ನಿಗಮದಿಂದ ಒಂದು ಸೌಲಭ್ಯವನ್ನು ಪಡೀಲಿಕ್ಕೆ ನಮ್ಗೆ ಅವಕಾಶನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿದಾದ್ರೆ, ಇಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಬರುವ ಅಂದರೆ ಹಿಂದುಳಿದ ವರ್ಗಗಳು ಅಂತಕ್ಕಂಥದ್ದು ಯಾವುವು ಅಂತಂದ್ರೆ ಪ್ರವರ್ಗ 1, 2A, ಕ್ಯಾಟಗರಿ 1, ಕ್ಯಾಟಗರಿ 2A, 3A ಆ್ಯಂಡ್ 3B ಇವೆಲ್ಲ ನಾವು ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಅಂತ ಹೇಳ್ತೀವಿ. ಸೊ ಈ ಜನರಿಗೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಸೊ ಈ ಜನರಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಹಾಗಾದ್ರೆ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ ಸಾಲದ ಒಂದು ಯೋಜನೆಯನ್ನು ಕೊಡ್ತಕ್ಕಂಥದ್ದು. ಗಂಗಾ ಕಲ್ಯಾಣ ಯೋಜನೆ ಅಂದರೆ ನೀರಾವರಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ ನಾವು ಸಬ್ಸಿಡಿ ರೂಪದಲ್ಲಿ ಅವರಿಗೆ ಬೋರನ್ನು ಹಾಕಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಯೋಜನೆ. ನೆಕ್ಸ್ಟು ಸಾರಥಿ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗ್ತಕ್ಕಂಥದ್ದು. ಹಾಗಾದ್ರೆ ಸಾರಥಿ ಯೋಜನೆ, ಈಗ ವೆಹಿಕಲ್ಸನ್ನು ತೆಗೆದುಕೊಂಡು ಅದಕ್ಕೆ ನಾವು ಸಬ್ಸಿಡಿಯಲ್ಲಿ ವೆಹಿಕಲ್ಸನ್ನು ತೆಗೆದುಕೊಂಡು ನಮ್ಮ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾರಥಿ ಯೋಜನೆ ಅಂತಕ್ಕಂಥದ್ದು. ಸೊ ಈ ಮೂರು ಒಂದು ಯೋಜನೆಗಳ ಬಗ್ಗೆ ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಈ ಒಂದು ಕೆಲವೊಂದಿಷ್ಟು ನಿಗಮಗಳ ಮೂಲಕ ಏನು ಮಾಡಿದ್ದಾರೆ, ಇಲ್ಲಿ ಕರೆದಿದ್ದಾರೆ. ಸೊ ಹಾಗಾದರೆ ಯಾವ್ಯಾವ ಒಂದು ಈ ಒಂದು ಮೂರು ಯೋಜನೆಗಳಿಗೆ ಯಾವ ನಿಗಮದಿಂದ ನಾವು ಅರ್ಜಿಯನ್ನು ಹಾಕ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಹಾಗಾದರೆ ಮೊದಲನೇದಾಗಿ ಏನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. ಹಾಗಾದರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಏನೇನು ಬೇಕು, ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರು ಅಂತಕ್ಕಂಥದ್ದಾದರೆ, ಹಿಂದುಳಿದ ವರ್ಗಗಳ ಪ್ರವರ್ಗ A, 2A, 3B ಮತ್ತು 3B. ಇಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕು ನಾವು. ದೆನ್ ರೈತಾಪಿ ವರ್ಗ, ಹಾಗಾದರೆ ರೈತಾಪಿ ವರ್ಗದಲ್ಲಿ ನೋಡ್ರಿ ಚಿಕ್ಕ ಹಿಡುವಳಿದಾರರು ಮತ್ತು ದೊಡ್ಡ ಹಿಡುವಳಿದಾರರು ಅಂತಿರ್ತೇವೆ. ಸೊ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇಷ್ಟು ಎಕರೆ ಅಂತೇಳಿ ಹೊಲಗಳನ್ನು ಇರಬೇಕು ಅಂತೇಳಿ ಒಂದು ಕೆಲವೊಂದಿಷ್ಟು ರೂಲ್ಸ್ ಅದಾವು. ಆ ರೂಲ್ಸನ್ನು ನೀವು ಫಾಲೋ ಅಪ್ ಮಾಡಿಕೊಂಡು ಇದು ಮಾಡ್ಕೋಬೇಕಾಗ್ತದೆ. ಇನ್ನೊಂದು ಹೊಲದ ವಿಸ್ತೀರ್ಣ ಎಷ್ಟು ಬೇಕು, ಒಂದು ಗಂಗಾ ಕಲ್ಯಾಣದ ಯೋಜನೆಯನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಒಂದು ಹೊಲದ ವಿಸ್ತೀರ್ಣ ಎಷ್ಟಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ಕನಿಷ್ಠ 2 ಎಕರೆ ಗರಿಷ್ಠ 5 ಎಕರೆ ಹೊಲ ಹೊಂದಿರಬೇಕು. ಮೀನ್ಸ್ ಇಲ್ಲಿ ನೋಡ್ರಿ, ಕನಿಷ್ಠ 5 ಎಕರೆ ಗರಿಷ್ಠ 5 ಎಕರೆ, ಕನಿಷ್ಠ 5 ಎಕರೆ ಅಂದರೆ ಕನಿಷ್ಠ 2 ಎಕರೆ ಗರಿಷ್ಠ 5 ಎಕರೆ, 5 ಎಕರೆ ಒಳಗಡೆ ಇದ್ದಿರ್ತಕ್ಕಂಥ ರೈತರು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಅಂದರೆ 2 ಎಕರೆ ಹೊಲವನ್ನು ಹೊಂದಿರತಕ್ಕಂಥವ್ರು, ಅತಿ ಸಣ್ಣ ಅಂದರೆ 5 ಎಕರೆ ಹೊಲವನ್ನು ಹೊಂದಿರತಕ್ಕಂಥವ್ರು, ಅತಿ ಸಣ್ಣ ಅಂತಂದರೆ 2 ಎಕರೆ ಹೊಲವನ್ನು ಹೊಂದಿರತಕ್ಕಂಥವ್ರು. ಈ ರೀತಿ ಒಂದು ಹೊಲದ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥವ್ರು ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಹಾಕಿಸ್ಲಿಕ್ಕೆ ಅರ್ಹರಾಗಿರ್ತಾರೆ. ನೆಕ್ಸ್ಟು ಸಾಲದ ವಿವರ, ಯಾವ ರೀತಿ ಸಾಲವನ್ನು ಕೊಡ್ತಾರೆ, ನಾವು ಯಾವ ರೀತಿ ಅದನ್ನು ರಿಟರ್ನ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಘಟಕ ವೆಚ್ಚ ನೋಡ್ರಿ, ಇರ್ತಕ್ಕಂಥ ಘಟಕ ವೆಚ್ಚ 3,75,000 ರೂಪಾಯಿ ಇರ್ತೈತಿ. ಸೊ ಇಲ್ಲಿ 4,75,000 ರೂಪಾಯಿ. ಹಾಗಾದ್ರೆ ಸಹಾಯಧನ ಎಷ್ಟಿರ್ತೈತಿ ಅಂದರೆ 3,25,000, 4,25,000. ಹಾಗಾದರೆ ಸಾಲದ ಮೊತ್ತ 75,000 ರೂಪಾಯಿ, 50,000 ರೂಪಾಯಿ. ಹಾಗಾದರೆ ಇಲ್ಲಿ ಘಟಕದ ವೆಚ್ಚ ಮೇಲೆ ಇರ್ತಕ್ಕಂಥದ್ದು, ಸಹಾಯಧನ 3,25,000, ಇಲ್ಲಿ 3,75,000 ರೂಪಾಯಿಗೆ 3,25,000, ಇನ್ನು 4,75,000 ರೂಪಾಯಿಗೆ 4,25,000 ರೂಪಾಯಿ. ಸೊ ಸಾಲದ ಮೊತ್ತ 75,000, 50,000 ನೋಡ್ರಿ. ಅತಿ ಕಡಿಮೆ ಒಂದು ಏನಪ್ಪ ಅಂದ್ರೆ ಖರ್ಚಿನಲ್ಲಿ ನಮಗೆ ಏನಾಗ್ತೈತಿ ಅಂತಂದ್ರೆ, ಈ ಒಂದು ಗಂಗಾ ಕಲ್ಯಾಣ ಅನ್ನೋದು ಬೋರ್ವೆಲ್ಲನ್ನು ನಮ್ಮ ಹೊಲಗಳಿಗೆ ಹೊಡೆಸ್ಕೋಬೋದು. ಅಷ್ಟು ಏನಾಗ್ತೈತಿ ಅಂದರೆ ಬೆನಿಫಿಟ್ಟು ಈ ಒಂದು ಸರ್ಕಾರದಿಂದ ನಮ್ಗೆ ಸಿಗಾಕತ್ತೈತಿ. ಸೊ ಏನು ಮಾಡ್ರಿ, ನೀವು ಯಾರ್ಯಾರಿಗೆ ಈ ಒಂದು ನೀರಾವರಿ ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥವ್ರು ಅವ್ರು ಏನು ಮಾಡ್ಬೋದು, ಈ ಒಂದು ಅವಕಾಶವನ್ನು ಪಡೆದುಕೊಳ್ಬೋದು. ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ದಾಖಲೆಗಳು ಬೇಕಾಗ್ತೈತಿ ನೋಡ್ರಿ. ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮಿನ ಅರ್ಜಿಗಳನ್ನ ನಾವು ತೊಗೋಬೇಕಾದ್ರೆ, ಅರ್ಜಿ ಹಾಕಬೇಕಾದ್ರೆ ಕೆಲವೊಂದಿಷ್ಟು ದಾಖಲೆಗಳು ಅಂತ ಇರ್ತಾವೆ. ಸೊ ದಾಖಲೆಗಳು ಕರೆಕ್ಟ್ ಇದ್ದಾಗ ಏನಾಗ್ತೈತಿ ಅಂತಂದ್ರೆ ನೀವು ಅವಕಾಶವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತೈತಿ. ಏನೇನು ಬೇಕು, ಅರ್ಜಿದಾರರ ಆಧಾರ್ ಕಾರ್ಡ್ ನೋಡ್ರಿ, ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಆ್ಯಂಡ್ ಕಾಸ್ಟ್ ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಬೇಕು, ಬ್ಯಾಂಕ್ ಖಾತೆ ಇರಬೇಕು, ಪಹಣಿ ಅಥವಾ ಫ್ರೂಟ್ಸ್ ID ಇರಬೇಕು, ಪಹಣಿ ಪತ್ರ ಅಂತ ಕರಿತೀವಿ. ನೆಕ್ಸ್ಟು ರೇಷನ್ ಕಾರ್ಡ್ ಸಂಖ್ಯೆ ಇರಬೇಕು. ಸೊ ಇವೆಲ್ಲ ಏನು ಅಂತಂದ್ರೆ ಬಡ ವರ್ಗದ ಜನರು ಅಂತಕ್ಕಂಥದ್ದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಇರ್ತಕ್ಕಂಥ ದಾಖಲೆಗಳು. ಇವೆಲ್ಲ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಇನ್ನು ಯಾವೆಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು, ಹಾಗಾದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ
ಇಂತಿಷ್ಟೇ ನಿಗಮಗಳು ಅಂತಿರ್ತಾವೆ. ಸೊ ಆ ಒಂದು ನಿಗಮಗಳಿಗೆ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಅರ್ಜಿಯನ್ನು ಹಾಕಿದಾಗ ಏನಾಕೈತಿ, ಅವರು ನಮ್ಮ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಅರ್ಹರಿದ್ದಲ್ಲಿ ಏನು ಮಾಡ್ತಾರೆ, ಆ ಸೇವೆಯನ್ನು ನಮ್ಗೆ ಒದಗಿಸ್ತಾರೆ. ಹಾಗಾದ್ರೆ ಯಾವ್ಯಾವ ಒಂದು ನಿಗಮಗಳಿಗೆ ಸಲ್ಲಿಸಬೇಕು ಅಂತೇಳಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ನಾವು ಹೇಳ್ತಕ್ಕಂಥದ್ದು. ಸೊ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಉಪ್ಪಾರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮರಾಠ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮಡಿವಾಳ ಮಾಚಯ್ಯ ಅಭಿವೃದ್ಧಿ ನಿಗಮ, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ನೆಕ್ಸ್ಟ್ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಅಲೆಮಾರಿ ಅಭಿವೃದ್ಧಿ ನಿಗಮ, ಇನ್ನು ಒಕ್ಕಲಿಗ ಅಭಿವೃದ್ಧಿ ನಿಗಮ. ನೋಡ್ರಿ ಇವೆಲ್ಲ ಅಭಿವೃದ್ಧಿ ನಿಗಮಗಳು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 2A, 3B ಈ ರೀತಿ ಬರ್ತಕ್ಕಂಥವು, 3A. ಸೊ ಎಲ್ಲ ಕ್ಯಾಟಗರಿಗಳು ಸಹಿತ ನಾವು ಕ್ಯಾಟಗರಿಗಳಿಗೆ ಏನು ಮಾಡ್ಬೋದು ಅಂತಂದ್ರೆ ಅವಕಾಶವನ್ನು ಈ ನಿಗಮದಿಂದ ಕೊಡ್ಬೋದು. ಸೊ ಈ ರೀತಿ ನೀವೇನು ಮಾಡಬೇಕು ಅಂತಂದ್ರೆ ಅರ್ಜಿಯನ್ನು ಹಾಕಲಿಕ್ಕೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಕ್ಕೆ ಏನು ಮಾಡಿರಿ, ಭೇಟಿ ಕೊಡ್ರಿ, ಅರ್ಜಿಗಳನ್ನು ಹಾಕಿ ಈ ಒಂದು ಗಂಗಾ ಕಲ್ಯಾಣದ ಒಂದು ಅವಕಾಶವನ್ನು ಪಡೆದುಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ತೆ.